ಆ, ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಕ್ಲಸ್ಟರಿಂದ ತಾಲೂಕಾಗೆ ಹೇಗೆ ಮೂವ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ತಮ್ಮ ಕ್ಲಸ್ಟರ್ ಕೋಡನ್ನು ಎಂಟ್ರಿ ಮಾಡಿ ಯೂಸರ್ ಐಡಿಯಲ್ಲಿ. ಪಾಸ್ವರ್ಡ್ನ ತಮ್ಮೆಲ್ಲರಿಗೂ ಶೇರ್ ಮಾಡಿದ್ದೀವಿ. ಸೊ ಆ ಪಾಸ್ವರ್ಡ್ನ ಎಂಟ್ರಿ ಮಾಡಿ. ಆಮೇಲೆ ಒಂದ್ಸತಿ ನಿಮಗೆ ಪಾಸ್ವರ್ಡ್ ಬಂದ ಮೇಲೆ ನೀವು ಚೇಂಜ್ ಮಾಡ್ಕೊಳ್ಳಿ ಪಾಸ್ವರ್ಡನ್ನು. ಪಾಸ್ವರ್ಡ್ ಲಾಗಿನ್ ಆದಮೇಲೆ ಈ ಥರ ಸ್ಕ್ರೀನ್ ಬರುತ್ತೆ ನಿಮಗೆ. ಸೊ ಇದರಲ್ಲಿ ನಿಮಗೆ ರಿಜಿಸ್ಟರ್ ಸಿಗ್ನೇಚರ್, ಮೂವ್ ಟು ತಾಲೂಕಾ ಲೆವೆಲ್ ರಿವ್ಯೂ ಆ ಥರ ಬಟನ್ಸ್ ಇದೆ. ಸೊ ಫಸ್ಟು ತಮ್ಮ CRP ಮತ್ತು TPI ಅವ್ರದ್ದು ಸಿಗ್ನೇಚರನ್ನು ರಿಜಿಸ್ಟರ್ ಮಾಡಬೇಕು. ಸೊ ಇಲ್ಲಿ ರಿಜಿಸ್ಟರ್ ಸಿಗ್ನೇಚರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ದ ಹೆಸರನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ನಾನು ಇದನ್ನು ಸುಮ್ಮನೆ ನಿಮಗೆ ಟೆಸ್ಟಿಗೆ ತೋರಿಸ್ಕೊಡ್ತಾ ಇದ್ದೀನಿ. CRP ನೇಮನ್ನು ಎಂಟ್ರಿ ಮಾಡಿದ ಮೇಲೆ ಅವ್ರದ್ದು ಸಿಗ್ನೇಚರನ್ನು ನೀವು ಸ್ಕ್ಯಾನ್ ಮಾಡಿಬಿಟ್ಟು ಆ PDF ಅನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಅದು ಯಾವುದಾದ್ರೂ ಫಾರ್ಮೆಟಲ್ಲಿ ಇರ್ಬೋದು. ಸೊ ಇವಾಗ ಈ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. ಹಾಗೆ TP ಅವ್ರ ಹೆಸರನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ಅವ್ರದ್ದು TPI ಸಿಗ್ನೇಚರ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ಮೇಲೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಈ ಥರ ಸಿಗ್ನೇಚರ್ಸ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬಂತು. ಸೊ ಬಂದಮೇಲೆ ನೀವು ಬ್ಯಾಕ್ ಹೋಗಿಬಿಟ್ಟು ಇಲ್ಲಿ ಮೂವ್ ಟು ತಾಲೂಕಾ ಲೆವೆಲ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇವಾಗ ನಮಗೆ ಟೀಮ್ಸ್ನ ನೀವು ನೆಕ್ಸ್ಟ್ ಲೆವೆಲ್ಗೆ ಪುಷ್ ಮಾಡಬೇಕು. ಸೊ ಯಾರು ವಿನ್ನರ್ಸ್ ಇರ್ತಾರೆ ಕ್ಲಸ್ಟರ್ ಲೆವೆಲಲ್ಲಿ, ಸೊ ಅವ್ರನ್ನ ನೀವು ನೆಕ್ಸ್ಟ್ ತಾಲೂಕಾ ಲೆವೆಲ್ಗೆ ಪುಷ್ ಮಾಡಬೇಕಾಗಿದೆ. ಸೊ ಇಲ್ಲಿ ಮೂವ್ ಟು ತಾಲೂಕಾ ಲೆವೆಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಸ್ಕ್ರೀನ್ ಕಾಣಿಸುತ್ತೆ. ಅದಕ್ಕಿಂತ ಮುಂಚೆ ನೀವು ಆ ಟೀಮ್ ಮೆಂಬರ್ಸ್ನ ನೀವು ಇಲ್ಲಿ ಲಿಸ್ಟ್ ಆಫ್ ಅಪ್ಲಿಕೇಶನಲ್ಲಿ ನೀವು ನೋಡಿಬಿಟ್ಟು ಫಸ್ಟು ನೋಡ್ಕೋಬೇಕು, ಒಂದ್ಸತಿ ವ್ಯಾಲಿಡೇಟ್ ಮಾಡ್ಕೋಬೇಕು. ಇಲ್ಲಿ ನಾನು ಯಾವುದೋ ಒಂದು ಏಜ್ ಗ್ರೂಪ್ನ ತಗೊತಾ ಇದ್ದೀನಿ. ಬಾಯ್ ತಗೊಂಡು ಅಲ್ಲಿ ನನಗೆ ಕಬಡ್ಡಿ ಅಂತ ಒಂದು ಗೇಮ್ಸ್ನ ತಗೊಂಡು, ಸೊ ಯಾವ ಶಾಲೆಯಲ್ಲಿ ಇಲ್ಲಿ ಮೂವ್ ಟು ತಾಲೂಕಾ ಲೆವೆಲ್ ಬಟನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಫಸ್ಟ್ ನೀವು ಲಿಸ್ಟ್ ಆಫ್ ಅಪ್ಲಿಕೇಶನ್ಸ್ನ ನೋಡಬೇಕು. ಅಂದರೆ ಸ್ಕೂಲಿಂದ ಪುಷ್ ಮಾಡಿದಾರಾ ಇಲ್ವಾ, ಸೊ ಆ ಟೀಮ್ ಇದೆನಾ ಇಲ್ವಾ ಅಂತ ಇಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಈ ಲಿಸ್ಟ್ ಆಫ್ ಅಪ್ಲಿಕೇಶನ್ನ ತಗೊಂಡು ನೀವು ಆ ಪರ್ಟಿಕ್ಯುಲರ್ ಏಜ್ ಗ್ರೂಪನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಖೋಖೋನ ತಗೊತಾ ಇದ್ದೀನಿ, ಅಂಡರ್ 17. ಸೊ ಆ ಕ್ಲಸ್ಟರಲ್ಲಿ ಬರುವಂಥ ಎಲ್ಲ ಶಾಲೆನೂ ಬರುತ್ತೆ. ಇಲ್ಲಿ ಯಾರು ವಿನ್ನರ್ಸ್ ಇರ್ತಾರೆ ಕ್ಲಸ್ಟರಲ್ಲಿ, ಸೊ ನೀವು ಯಾರಿಗೆ ತಾಲೂಕಾಗೆ ಪುಷ್ ಮಾಡಬೇಕು ಆ ಸ್ಕೂಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಈ ಶಾಲೆನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಸೆಲೆಕ್ಟ್ ಮಾಡಿದ ತಕ್ಷಣ ನನಗೆ ಸಬ್ಮಿಟ್ ಅಂದ ತಕ್ಷಣ ನನಗೆ ಇಲ್ಲಿ ಆ ಪಟ್ಟಿ ಎಲ್ಲ ಸಿಗುತ್ತೆ, ಆ ಮಕ್ಕಳದು ಪಟ್ಟಿ, ಯಾರು ವಿನ್ ಆಗಿದ್ದವ್ರದ್ದು. ಸೊ ಇದನ್ನು ನೀವು ಏನು ಮಾಡಬೇಕು ಅಂದರೆ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು PDF ಪ್ರಿಂಟೌಟ್ ತಗೊಂಡು ನೀವು ಇಟ್ಕೋಬೇಕಾಗಿದೆ ಫೈಲಲ್ಲಿ. ಸೊ ಆಮೇಲೆ ನೆಕ್ಸ್ಟ್ ನೀವು ಈ ಟೋಟಲ್ ಈ ಟೀಮ್ನ ನೀವು ನೆಕ್ಸ್ಟ್ ಲೆವೆಲ್ಗೆ ಪುಷ್ ಮಾಡಬೇಕು. ಇವರು ವಿನ್ನರ್ಸ್ ಇದ್ದರೆ ಸೊ ಮೂವ್ ಟು ತಾಲೂಕಾ ಲೆವೆಲ್ಗೆ ಹೋಗಿಬಿಟ್ಟು ಆ ಪರ್ಟಿಕ್ಯುಲರ್ ಏಜ್ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಖೋಖೋ ಅಂತ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನನಗೆ ಆ ಶಾಲೆ ಬರುತ್ತೆ. ಶಾಲೆ ಬಂದ ತಕ್ಷಣ ನೀವು ಇಲ್ಲಿ ಸಬ್ಮಿಟ್ ಅಂದ ತಕ್ಷಣ ನನಗೆ ಆ ಪರ್ಟಿಕ್ಯುಲರ್ ಮಕ್ಕಳೆಲ್ಲ ಇಲ್ಲಿ ಬರ್ತಾರೆ. ಸೊ ಇಲ್ಲೇನಂದರೆ ಇಲ್ಲಿ ನಿಮಗೆ ಆ ಸ್ಕೂಲ್ ಕಾಣಿಸುತ್ತೆ. ಸೊ ನಿಮಗೆ ಆ ಪಟ್ಟಿಯಲ್ಲಿ ಈ ಸ್ಕೂಲಲ್ಲಿರುವಂಥ ಮಕ್ಕಳದು ಪಟ್ಟಿ ಬೇಕಂದರೆ ಈ ಸ್ಕೂಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿರುವಂತಹ ಎಲ್ಲ ಮಕ್ಕಳು ಬರ್ತಾರೆ. ಸೊ ಎಷ್ಟು ಪುಷ್ ಮಾಡಿದ್ದಾರೆ. ಸೊ ಇಲ್ಲಿ ರೇಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಖೋಖೋಗೆ ಎಷ್ಟು ನಿಮಗೆ ಸ್ಕೋರ್ ಆಗಿದೆ ಅಂದರೆ ನಿಮಗೆ ಗೊತ್ತಿದೆ, ಆ ಸ್ಕೋರ್ನ ಎಂಟ್ರಿ ಮಾಡಿಬಿಟ್ಟು ರಿಸಲ್ಟ್ನ ಇಲ್ಲಿ ಸೆಲೆಕ್ಟ್ ಮಾಡಿ ವಿನ್ನರ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು
ಇಲ್ಲಿ ವೆರಿಫೈ ಅಂತ ಮಾಡಿ. ವೆರಿಫೈ ಅಂದ ತಕ್ಷಣ ಇದು ಈ ಸ್ಟೂಡೆಂಟ್ಸ್ನ ವೆರಿಫೈ ಮಾಡುತ್ತೆ ಸಿಸ್ಟಮು. ಆಮೇಲೆ ಸ್ಕೋರ್ ಶೀಟ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಸ್ಕೋರ್ ಶೀಟ್ನ ಇಲ್ಲಿ ಅಪ್ಲೋಡ್ ಮಾಡಿದ ಮೇಲೆ ಸೊ ಇಲ್ಲಿ ಈ ಇದನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ಡಿಕ್ಲರೇಷನ್ನ ಕ್ಲಿಕ್ ಮಾಡಿಬಿಟ್ಟು ಪುಷ್ ಟು ತಾಲೂಕಾ ಲೆವೆಲ್ ಅಂದರೆ ಈ ಫುಲ್ ಟೀಮನ್ನು ನೆಕ್ಸ್ಟ್ ತಾಲೂಕಾ ಲೆವೆಲ್ಗೆ ಪುಷ್ ಆಗುತ್ತೆ. ಸೊ ನಾನು ಇಲ್ಲಿ ಪುಷ್ ಟು ತಾಲೂಕಾ ಲೆವೆಲ್ ಇದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಇದು ಅಪ್ಲೋಡ್ ಡಾಕ್ಯುಮೆಂಟ್ PDF ಅಲ್ಲಿ ಇರಬೇಕು. ಓಕೆ, ಸೊ PDF ಅಲ್ಲಿ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಪುಷ್ ಟು ತಾಲೂಕಾ ಅಂತ ನೀವು ಮಾಡಿ. ನೆಕ್ಸ್ಟ್ ನಾವು ಇದು ಗೇಮ್ಸ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಅಥ್ಲೆಟಿಕ್ಸ್ನು ಹೇಗೆ ಮೂವ್ ಮಾಡಬೇಕು ಅಂತ ತೋರಿಸ್ಕೊಡ್ತೇನೆ. ಇದು ಇವಾಗ ಸ್ಕೋರ್ ಶೀಟನ್ನು ನೀವು ಕಬಡ್ಡಿ ಮಕ್ಕಳನ್ನ ಸೆಲೆಕ್ಟ್ ಮಾಡಿದ್ದೀರಿ, ಖೋಖೋ ವಿನ್ನರ್ಸ್ನ ಸೆಲೆಕ್ಟ್ ಮಾಡಿದ್ದೀರಿ. ಸೊ ಖೋಖೋದು ಸ್ಕೋರ್ ಶೀಟನ್ನೇ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸ್ಕೋರ್ ಶೀಟು ಖೋಖೋ. ಆಮೇಲೆ ಇಲ್ಲಿ ಚೆಕ್ ಮಾರ್ಕ್ ಮಾಡಿಬಿಟ್ಟು ನೀವು ಪುಷ್ ಟು ತಾಲೂಕಾ ಲೆವೆಲ್ ಮಾಡಿದರೆ ನಿಮಗೆ ಅದು ಈ ಫುಲ್ ಟೀಮ್ನ ಪುಷ್ ಆಗುತ್ತೆ. ಸೊ ಈ ಥರ ನಿಮಗೆ ಮೂವ್ ಟು ತಾಲೂಕಾ ಲೆವೆಲ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಇದು ಮೂವ್ ಆಯಿತು. ಇವಾಗ ನಾನು ಅಥ್ಲೆಟಿಕ್ಸ್ನ ಹೇಗೆ ಮೂವ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಸ್ವಲ್ಪ ಟ್ರಿಕಿ ಆಗಿದೆ. ಸೊ ನೀವು ಇಲ್ಲಿ ಅಥ್ಲೆಟಿಕ್ಸ್ ಒಂದು ಕ್ಲಸ್ಟರಿಂದ ಅಥವಾ ಹೋಬಳಿಯಲ್ಲಿ ನೀವು ಮಾಡ್ತಾ ಇದ್ರೆ 2 ಕ್ಲಸ್ಟರಿಂದ 2 ಮಕ್ಕಳು ಹೋಗ್ತಾರೆ. ಸಪೋಸ್ 100 ಮೀಟರ್ಸ್ ತಗೊಂಡ್ರೆ, ಸೊ ನೀವು ಬಾಯ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಮಿನಿ ಏಜ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನಾನು 100 ಮೀಟರ್ಸ್ನ ತಗೊಂಡ್ಮೇಲೆ ನೀವು ಆ ಶಾಲೆನ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಶಾಲೆ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನನಗೆ ಹೆಬ್ಬಾಳಿಂದ 100 ಮೀಟರ್ಸು ಫಸ್ಟ್ ಪ್ಲೇಸಲ್ಲಿ ಬಂದಿದ್ದಾರೆ. ಸೊ ನಾನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆ ಮಗು ಬಂದಿದೆ, ಆ ಮಗುದು ರೇಡಿಯೋ ಬಟನ್ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಡಿಸ್ಟೆನ್ಸ್ ಅದು ನಿಮಗೆ ಗೊತ್ತಿದೆ. ಸೊ ಆ ಟೈಮಿಂಗ್ಸ್ನ ನೀವು ಎಂಟ್ರಿ ಮಾಡಿ ರಿಸಲ್ಟಲ್ಲಿ ಅವರು ಫಸ್ಟಾ ಸೆಕೆಂಡಾ ಅಂತ ಎಂಟ್ರಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಈ ಮಗು ಫಸ್ಟ್ ಇದ್ದರೆ ಫಸ್ಟ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿನೂ 100 ಮೀಟರ್ಸ್ ರನ್ನಿಂಗ್ದು ಸ್ಕೋರ್ ಶೀಟ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಸೇವ್ ಅಂತ ಬಟನ್ ಇದೆ. ನೀವು ಇದನ್ನು ಸೇವ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ 2 ಸತಿ ಕೇಳುತ್ತೆ. ಒಂದ್ಸತಿ ಹಲೋ, ಇದು 2 ಸತಿ ಕೇಳ್ತಾ ಇದೆ. ಸೊ ಅದಕ್ಕೆ ಇನ್ನೊಂದ್ಸತಿ ಅಂದರೆ ಕನ್ಫರ್ಮೇಷನ್ಗೆ ಸೊ ಇಲ್ಲಿ ಮತ್ತೆ ಇನ್ನೊಂದ್ಸತಿ ನೀವು ಕನ್ಫರ್ಮ್ ಮಾಡಿಕೊಂಡು ಮತ್ತೆ ಅಪ್ಲೋಡ್ ಮಾಡಿ. ಸೊ ಇದು ಸೇವ್ಡ್ ಸಕ್ಸಸ್ಫುಲಿ ಆಯಿತು. ಅಂದರೆ ಒಬ್ಬ ಮಗು 100 ಮೀಟರ್ಸ್ ರನ್ನಿಂಗ್ನ ನಾನು ಪುಷ್ ಮಾಡಿದ್ದೀನಿ. ಸೊ ಇವಾಗ ನಾನು ಸೆಕೆಂಡ್ ಪ್ಲೇಸ್ ಇರ್ತಾರೆ. ಸೊ ಸೆಕೆಂಡ್ ಪ್ಲೇಸ್ ಇದ್ದಾಗ ಬೇರೆ ಶಾಲೆ ಇರುತ್ತೆ ಅಥವಾ ಬೇರೆ ಕ್ಲಸ್ಟರಲ್ಲಿ ಇರುತ್ತೆ, ಆ ಕ್ಲಸ್ಟರಿಂದನೇ ಮೂವ್ ಮಾಡಬೇಕು. ಸೊ ನಾನು ಇದೇ ಕ್ಲಸ್ಟರಲ್ಲೇ ಸೆಕೆಂಡ್ ಪ್ಲೇಸೂ ಇದ್ದಾರೆ ಅಂದರೆ ಇಲ್ಲೇ ಸೆಲೆಕ್ಟ್ ಮಾಡ್ಕೊತೀನಿ. ನಾನು ಬೇರೆ ಶಾಲೆ ಸೆಲೆಕ್ಟ್ ಮಾಡ್ಕೊತೀನಿ 100 ಮೀಟರ್ಸು. ಸೊ ಆ ಶಾಲೆ ಇವಾಗ ಆಲ್ರೆಡಿ ಪುಷ್ ಮಾಡಿದ ಒಂದು ಇಲ್ಲಿ ಬಂದ್ಬಿಡುತ್ತೆ. ಸೊ ಇವಾಗ ಸೆಕೆಂಡ್ ಅವನ್ನ ನಾನು ಪುಷ್ ಮಾಡಬೇಕು ಅಂದರೆ ಈ ಶಾಲೆಯಲ್ಲಿ ಯಾರೂ ಇಲ್ಲ. ಸೊ ನಾನು ಬೇರೆ ಶಾಲೆ ತಗೊತೀನಿ. ಸೊ ಇಲ್ಲಿ ತಗೊಂಡ್ಮೇಲೆ ನನಗೆ ಬೇರೆ ಶಾಲೆಯಲ್ಲಿ ಇನ್ನೊಬ್ರು ಇದ್ದಾರೆ, ಇವರು ಸೆಕೆಂಡ್ ಪ್ಲೇಸ್ ಬಂದಿದ್ದಾರೆ. ನಾನು ಇವ್ರನ್ನ ಸೆಕೆಂಡ್ ಪ್ಲೇಸಲ್ಲಿ ನಾನು ಇಲ್ಲಿ ಟೈಮಿಂಗ್ಸ್ನ ಎಂಟ್ರಿ ಮಾಡಿಬಿಟ್ಟು ಸೊ ಇಲ್ಲಿ 2 ಮಕ್ಕಳಿದ್ದಾರೆ, ಬಟ್ ಆದರೆ ಸೆಕೆಂಡ್ ಬಂದಿದ್ದವರು ಒಬ್ಬರೇ. ಸೊ ಅವ್ರನ್ನ ಮಾತ್ರ ನಾನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಟೈಮಿಂಗ್ಸ್ನ ಎಂಟ್ರಿ ಮಾಡಿಬಿಟ್ಟು ಅವನ ರಿಸಲ್ಟ್ನ ನಾನು ಸೆಕೆಂಡ್ ಅಂತ ಹೇಳಿ ಸ್ಕೋರ್ ಶೀಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ನನಗೆ ಸೇವ್ ಅಂತ ಬರುತ್ತೆ. ಸೊ ಬಂದ ತಕ್ಷಣ ನಾನು ಇನ್ನೊಂದ್ಸತಿ ಅದು ಕನ್ಫರ್ಮೇಷನ್ಗೆ ನಾನು ಇನ್ನೊಂದ್ಸತಿ ಕೇಳ್ತಾ ಇದ್ದೀನಿ. ಅದಕ್ಕೆ ನಾನು ಇನ್ನೊಂದ್ಸತಿ ಸ್ಕೋರ್ ಶೀಟ್ನ ಅಪ್ಲೋಡ್ ಮಾಡಬೇಕು. ಅಂದರೆ ಕನ್ಫರ್ಮೇಷನ್ಗೆ ಅಪ್ಲೋಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸೇವ್ ಅಂತ ಕೊಡಬೇಕು. ಸೊ ಸೇವ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಸಕ್ಸಸ್ಫುಲಿ ಆಗಿ ಸೇವ್ ಆಯಿತು. ಸೇವ್ ಆದಮೇಲೆ ಇವಾಗ ನಾನು 2 ಅಥ್ಲೆಟಿಕ್ಸ್ನ ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಇನ್ನೂ ಪುಷ್ ಮಾಡಿಲ್ಲ. ಸೊ ನಾನು ಪುಷ್ ಮಾಡಬೇಕಂದ್ರೆ ಅದನ್ನೇ ನಾನು ಮತ್ತೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ 100 ಮೀಟರ್ಸ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನನಗೆ ಯಾವುದಾದ್ರೂ ಒಂದು ಶಾಲೆ ನೀವು ತಗೊಂಡ್ರೂ ನನಗೆ ಅಲ್ಲಿ 2 ಮಕ್ಕಳು ಬರ್ತಾರೆ.
ನೀವೇನು 2 ಶಾಲೆ ಸೆಲೆಕ್ಟ್ ಮಾಡೋದಿಲ್ಲ. ಯಾವುದಾದ್ರೂ ಒಂದು ಶಾಲೆನ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಇಬ್ಬರು ಮಕ್ಕಳು ಬಂದರು. ಸೊ ಇಲ್ಲಿ ನಾನು ಡಿಕ್ಲೇರ್ ಮಾಡಿಬಿಟ್ಟು ನಾನು ಪುಷ್ ಟು ತಾಲೂಕಾ ಲೆವೆಲ್ ಅಂತ ಮಾಡ್ತೀನಿ. ಸೊ ಮಾಡಿದ ತಕ್ಷಣ ಈ ಥರ ಪುಷ್ ಆಗಿಬಿಡುತ್ತೆ. ಸೊ ಅಥ್ಲೆಟಿಕ್ಸ್ ಈ ಥರ ಪುಷ್ ಮಾಡಬೇಕು, ಗೇಮ್ಸ್ ಈ ಥರ ಪುಷ್ ಮಾಡಬೇಕು. ಮತ್ತು ನಿಮಗೆ ಇಲ್ಲಿ ರಿವ್ಯೂವಲ್ಲಿ ನೀವು ಎಲ್ಲ ಸಬ್ಮಿಟೆಡ್ ಅಪ್ಲಿಕೇಶನ್ಸ್ ಎಲ್ಲ ನೀವು ನೋಡ್ಕೋಬೋದು. ಓಕೆ, ಥ್ಯಾಂಕ್ ಯು.